जय अलमारी जय जय अलमारी जय अलमारी जय जय अलमारी जय जय अलमारी जय जय अलमारी जय भीम जय भीम जय जय भीम जय भीम जय भीम जय भीम जय भीम ಜಿಲ್ಲೆದವರು ಅಲೆಮಾರಿ ಜನಾಂಗ ಅಂತಂದರೆ ಎಷ್ಟು ಯಾವ ಥರ ಬಟ್ ನೀವು ಹೇಳಂಗಿಲ್ಲ ಅಧಿಕಾರಿಗಳು ಯಾವುದೇ ಆಗಲಿ ನಾವು ಎಷ್ಟು ಜೀವನ ಮಾಡಬೇಕಾದ್ರೆ ಕಷ್ಟದಲ್ಲಿ ಕೆಲಸ ಮಾಡಿಕೊಂಡು ಅಳದಾಡಿ ಗಲ್ಲಿ ತಿರುಗಿ ಭಿಕ್ಷಾ ಬೇಡಿ ಮತ್ತಂದರೆ ಹುಡುಗರಿಗೆ ಬಟ್ಟೆ ಬೇಡ್ಕೊಂಡು ಎಲ್ಲನೂ ಬೇಡ್ಕೊಂಡು ತಿಂದು ಬದುಕಿ ಈ ಸ್ವಲ್ಪ ಮಟ್ಟಕ್ಕೆ ತಿಳುವಳಿಕೆ ಬಂದ ಮೇಲೆ ಶಾಲೆಗೆ ಕಳಿಸ್ಬೇಕಂತಂದರೆ ಇವಾಗ ನಮ್ಮ ಮಕ್ಕಳು ಮುಂದೆ ಓದ್ತಾ ಇದ್ದಾವೆ ಅಂತಂದರೆ ಆ ಮಕ್ಕಳಿಗೆ ಇವಾಗ ಎಜುಕೇಷನ್ ಕೊಡೋಕ್ಕೂ ನಮ್ಮ ಕಡೆ ರೊಕ್ಕ ಇಲ್ಲ. ಬಟ್ ಸರ್ಕಾರಿ ಶಾಲೆಗಳಿದ್ದಾವೆ, ಓದ್ತಾ ಇದ್ದಾರೆ. ಇನ್ನಿಷ್ಟು ಸ್ವಲ್ಪ ನಮ್ಗೆ ಸರ್ಕಾರ ಅನ್ನೋದು ಬೆನ್ನು ತಟ್ಟಿ ನೀವು ಮುಂದೆ ಬದುಕ್ರಿ, ಇನ್ನು ಸ್ವಲ್ಪ ನಿಮಗೆ ನಾವು ಕೈ ಹಿಡಿದು ಮೇಲೆ ತರ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟು ನಮಗೆ 1% ಕೊಡಬೇಕಂತ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇವೆ. ನಮ್ಮ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ತಮಗೆ ಇಷ್ಟು ಕಳಕಳಿಯಿಂದ ಕೇಳ್ತಾ ಇದ್ದೀವಿ. ನಮ್ಮ ಅರ್ಥ ಮಾಡ್ಕೋರಿ, ನಮ್ಮನ್ನು ನಮ್ಮ ಬುಡುಗ ಜಂಗಮ ಸಮಾಜಕ್ಕೆ ಅರ್ಥ ಮಾಡಿಕೊಂಡು ಮಾಡ್ತೀರಂತ ಒಂದು ಮನವಿ ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಅಲೆಮಾರಿ 59 ಸಮುದಾಯಗಳ ಹೋರಾಟ ಈಗಾಗಲೇ ನಡೆದು 25 ದಿನಗಳಲ್ಲಿ ಇಲ್ಲಿವರೆಗೂ ಸರ್ಕಾರ ಯಾವುದೇ ಒಂದು ನಿರ್ಧಾರವನ್ನು ನೀಡದೆ ನಮ್ಮ ಹತ್ತಿರ ಬಂದು ಮನವಿಯನ್ನು ಸ್ವೀಕರಿಸದೆ ನಮ್ಮನ್ನು ಬಹಳ ಕೆಳಮಟ್ಟದಲ್ಲಿ ನೋಡುವಂಥ ರೀತಿಯಲ್ಲಿ ನೋಡ್ತಾ ಇದೆ. ಹೀಗಾಗಿ ನಾವು ಸರ್ಕಾರಕ್ಕೆ ಈ ಒಂದು ಹೋರಾಟದ ನಂತರ ಎಚ್ಚರಿಕೆಯನ್ನು ಕೊಡ್ತೇವೆ. ಸ್ವಾತಂತ್ರ್ಯದ ನಂತರದಲ್ಲಿ ನಮಗೆ ಇಲ್ಲಿವರೆಗೂ ಯಾವುದೇ ಸೌಲಭ್ಯ ಮೀಸಲಾತಿಯನ್ನು ಕೊಡದೆ ನಮ್ಮನ್ನು ನಿರಾಕರಿಸಿ ಈ ಒಂದು ಭೂಮಿಯ ಮೇಲೆ ನಾವು ಇದೀವೋ ಅಥವಾ ಇಲ್ಲವೋ, ಜೀವಿಗಳಾಗಿ ಬದುಕಿದೆವೋ ಸತ್ತಿದೆವೋ ಅನ್ನುವಂಥದ್ದನ್ನು ಏನೂ ಸಮೇತ ನಮಗೆ ಮೀಸಲಾತಿಯಲ್ಲಿ ಸೌಲಭ್ಯ ಕಲ್ಪಿಸದೆ ನಮ್ಮನ್ನು ದೂರವಿಡುವಂಥ ಹುನ್ನಾರವನ್ನು ಮಾಡಿದೆ, ಜಾಣ ಕೂಡನ್ನು ಪ್ರದರ್ಶನ ಮಾಡ್ತಾ ಇದೆ. ದಯವಿಟ್ಟು ಸಿದ್ದರಾಮಯ್ಯನವರಿಗೆ ನಾವು ವಿನಂತಿಯನ್ನು ಮಾಡ್ತೇವೆ, ಸರ್ಕಾರ ಒಟ್ಟಿಗೆ ಇರಲಿ. ಕೆಳಮಟ್ಟದಲ್ಲಿ ಹೀನಾಯ ಸ್ಥಿತಿಯಲ್ಲಿ ಎಲ್ಲಿ ಜೀವನ ಮಾಡ್ತಾ ಇದ್ದಾರೋ ಅಲ್ಲಿಂದ ನಿಮ್ಮ ಅಭಿವೃದ್ಧಿಯನ್ನು ಪ್ರಾರಂಭ ಮಾಡಬೇಕು. ಎಲ್ಲಿ ಅಭಿವೃದ್ಧಿ ಆಗಿದೆಯೋ, ಎಲ್ಲಿ ಕ್ಲೀನ್ ಇದೆಯೋ, ಎಲ್ಲಿ ಮೇಲ್ವರ್ಗದ ಜನರಿದ್ದಾರೋ ಅಲ್ಲಿಂದ ನೀವು ಅಭಿವೃದ್ಧಿಯನ್ನು ಪ್ರಾರಂಭ ಮಾಡಿದರೆ ಅದು ಅಭಿವೃದ್ಧಿ ಅಂತ ಅನಿಸೋದಿಲ್ಲ. ಇದೊಂದು ರೀತಿಯ ಒಂದು ಡೋಂಗಿ ಸರ್ಕಾರ ಅಂತ ಅನಿಸ್ಕೊಳ್ತದೆ. ದಯವಿಟ್ಟು ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಅಲೆಮಾರಿಗಳ ಜನಸಂಖ್ಯೆ ಕೇವಲ 5,29,30,000 ತೋರಿಸ್ತಾ ಇದ್ದೀರಿ. ದಯವಿಟ್ಟು ಅದು ಸಮೀಕ್ಷೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ. ನಮ್ಮ ಅಲೆಮಾರಿ ಜನಾಂಗ ಅಲ್ಲಲ್ಲಿ ಹೋಗಿ ಸಮೀಕ್ಷೆ ಸರಿಯಾಗಿ ಆಗಿಲ್ಲ. 15ರಿಂದ 20 ಲಕ್ಷ ಜನಸಂಖ್ಯೆ ಇರತಕ್ಕಂಥ ನಮ್ಮ ಅಲೆಮಾರಿಗಳನ್ನು ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ನಾವು 224 ಕ್ಷೇತ್ರಗಳ ಚುನಾವಣೆಯಲ್ಲಿ ನಮ್ಮ ಒಂದು ಶಕ್ತಿ ಏನು ಅನ್ನುವುದನ್ನು ನಾವೆಲ್ಲ ಪ್ರದರ್ಶನ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ಯಾವುದೇ ಚಾನಲ್ನವರು ಬಂದು, ಯಾವುದೇ ಪ್ರೆಸ್ ಮೀಡಿಯಾದವರು ಬಂದು ನಮ್ಮನ್ನು ಒಂದು ವಾರ್ತಾದಲ್ಲಿ ತೋರಿಸ್ತಾನೇ ಇಲ್ಲ. ಯಾಕಂತಂದರೆ ಉದಯವಾಗಲಿ ಇವೆಲ್ಲ ಏನು ರಾಷ್ಟ್ರೀಯ ದೃಶ್ಯ ಮಾಧ್ಯಮಗಳಿದ್ದಾವೆ ಅವರೆಲ್ಲ ಬಂದು ನಮ್ಮನ್ನು ನೋಡ್ತಾನೇ ಇಲ್ಲ. ಎಲ್ಲೋ ಒಂದು ಬುರುಡೆಯ ಒಂದು ವಿಚಾರವನ್ನು ಇವತ್ತು ತಿಂಗಳು 2 ತಿಂಗಳುಗಟ್ಟಲೆ ಕೇವಲ ಅದು ಬುರುಡೆಯಿಂದ ಯಾರಿಗೂ ಏನು ಅದು ಉಪಯೋಗ ಆಗೋದಿಲ್ಲ, ಯಾವ ಜೀವನ ಆಗೋದಿಲ್ಲ. ಅಂಥದನ್ನು ನೀವು ಪ್ರದರ್ಶನ ಮಾಡಿ ದಿನಾಲು 24 ಗಂಟೆ ನ್ಯೂಸನ್ನು ಓಡಿಸ್ತಾ ಇದ್ದಾರೆ. ದಯವಿಟ್ಟು ನಾವು ದೃಶ್ಯ ಮಾಧ್ಯಮದಲ್ಲಿ ಅವರಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತೇನೆ. ನೀವು ಈ ರೀತಿಯ ಒಂದು ಪ್ರದರ್ಶನ ಮಾಡಿದರೆ ಜನಸಾಮಾನ್ಯರಿಗೆ ನೀವು ಎಲ್ಲಿ ಸಮಾನತೆಯನ್ನು ಕೊಟ್ಟಂಗಾಗ್ತದೆ? ಸಮಾನತೆ ಎಲ್ಲರೂ ಸರ್ವರಿಗೂ ಸಮಪಾಲು ಅಂತ ಹೇಳ್ತೀರಿ. ಎಲ್ಲಿ ಸಮಪಾಲು ಇದೆ ಸರ್? ಎಲ್ಲಿ ಕೊಡ್ತಾ ಇದ್ದೀರಿ? ನೀವು ಸಂವಿಧಾನದ ಆಶಯಗಳನ್ನೇ ಬದಿಗೊತ್ತಿ ಅದನ್ನು ಒತ್ತಿಟ್ಟು ನೀವು ಅಧಿಕಾರವನ್ನು ನಡೆಸಿದರೆ ಇದಕ್ಕೆ ಒಂದಲ್ಲ ಒಂದು ದಿವಸ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ, ನಮ್ಮದೇ ಆದಂಥ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತೇವೆ. ಯಾಕಂತಂದ್ರೆ ನಾವು ಅಲೆಮಾರಿಗಳು ಕೇವಲ ನಾವು ಬೇಡೋದಾಗಲಿ ಅಥವಾ ನಿಮಗೆ ಒಂದು ಮನವಿಯನ್ನು ಕೊಡೋದಾಗಲಿ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮದೇ ಆದಂಥ ಪ್ರಚಾರವನ್ನು ಮಾಡ್ತೇವೆ. ನಾವೆಲ್ಲ ನಾಟ್ಯ ಬಲ್ಲವರು, ಹಾಡುಗಳು ಬಲ್ಲವರು, ಕಲೆ ಬಲ್ಲವರು, ಸಂಸ್ಕೃತಿ ಬಲ್ಲವರು. ಈ ನಾಡಿನ ಈ ನೆಲದ ಒಂದು ಸಂಸ್ಕೃತಿಯನ್ನು ಬಿತ್ತಿ ಬೆಳೆಸಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದಂಥವ್ರು. ನಮ್ಮದೇ ಆದಂಥ ಕಲೆಯಲ್ಲಿ ನಿಮ್ಮ ಒಂದು ಪಾತ್ರಗಳನ್ನು ನಾವು ಮಾಡಿ ತೋರಿಸಲಿಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಅಭಿಯಾನವನ್ನು ಇಟ್ಕೊಳ್ತೇವೆ. ನಿಮ್ಮದೇ ಆದಂಥ ಸಿದ್ದರಾಮಯ್ಯನವರ ಪಾತ್ರ ಏನು, ಕಾಂಗ್ರೆಸ್ ಸರ್ಕಾರದ ಪಾತ್ರ ಏನು ಅಂತೇಳಿ ನಾವು ಪಾತ್ರವನ್ನು ಬಿತ್ತರಿಸಿ
ಬೀದಿಗಳಲ್ಲಿ ನಾಟಕಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಸರ್ಕಾರದ ಏನು ಈ ಒಂದು ಕುರುಡು ಜಾಣನ ಅಂತ ನಾವೆಲ್ಲ ಪ್ರದರ್ಶನ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ರೂಪಗಳನ್ನು ತಯಾರು ಮಾಡಲಿಕ್ಕೆ ನಾವೆಲ್ಲ ಇಚ್ಛೆ ಮಾಡಿದ್ದೇವೆ. ದಯವಿಟ್ಟು ಇನ್ನಾದರೂ ಕಾಲ ಮಿಂಚಿಲ್ಲ. ಇವತ್ತಿನ ದಿವಸ ನೀವೇನು ಸಚಿವ ಸಂಪುಟ ಕರೀತಾರ ಅನ್ನುವಂಥದ್ದು ಇದೆ. ಆ ಒಂದು ಸಚಿವ ಸಂಪುಟದಲ್ಲಿ ನಮಗೆ ಸಿಹಿ ಸುದ್ದಿ ಕೊಟ್ಟರೆ ಒಳ್ಳೆಯದಾಯಿತು. ಇಲ್ಲಂತಂದರೆ ಮುಂದಿನ ದಿನಗಳಲ್ಲಿ ನಾವು ಅಲೆಮಾರಿಗಳು ಯಾವ್ಯಾವ ಬೀದಿಯಲ್ಲಿ, ಯಾವ್ಯಾವ ಓಣಿಯಲ್ಲಿ, ಕೇರಿಗಳಲ್ಲಿ ಪ್ರತಿಯೊಬ್ಬರ ಜನಮನ ಮುಟ್ಟುವಂಥ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಈ ರೀತಿಯ ಹೋರಾಟದ ಮುಖಾಂತರ ಈ ಒಂದು ವೇದಿಕೆ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇವೆ. ದಯವಿಟ್ಟು ನಮಗೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಈ 5% ನಮಗೆ ಇರ್ತಕ್ಕಂಥ 1% ಅಲೆಮಾರಿಗಳಿಗೆ ವಿಶೇಷವಾಗಿ ಅದನ್ನು ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕು. ಮೀಸಲಾತಿ ಕಲ್ಪಿಸಿದ್ರೆ ನಾವೆಲ್ಲರಿಗೂ ಸಮೇತ ನೀವು ಮರಣ ಶಾಸನವನ್ನು ಬರೆದು ಬಿಟ್ಟಿದ್ದೀರಿ. ಈಗಾಗಲೇ ಆ ಮರಣ ಶಾಸನವನ್ನು ವಾಪಸ್ ತಗೋಬೇಕು ಮತ್ತು ವೀಕ್ಷಣೆ ಮಾಡಬೇಕಾದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಮಾಡಿಬಿಟ್ಟು ನೀವು ಮುಂದಿನ ಇವತ್ತಿನ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಒಳಗೆ ನೀವು ಒಂದು ನಿರ್ಧಾರವನ್ನು ಮಾಡ್ತೀರಿ ಅನ್ನುವಂಥ ಭರವಸೆ ಇದೆ. ದಯವಿಟ್ಟು ನಮ್ಮ ಒಂದು ಶಾಪವನ್ನು ನಿಮ್ಮ ಮೇಲೆ ತಟ್ಟಿಸ್ಕೊಳ್ಬೇಡಿ. ಯಾಕಂತಂದರೆ ನೀವು ಇರುವಾಗಲೇ ನಾವು ನಿಮಗೆ ಶಾಪ ಹಾಕ್ತೇವೆ. ಹೋದ ನಂತರ ಎಷ್ಟು ದಿನಗಳು ಈ ಶಾಪ ಮುಂದುವರಿಸೋದು ಗೊತ್ತಿಲ್ಲ. ದಯವಿಟ್ಟು ನಮ್ಮ ಅಲೆಮಾರಿಗಳ ಶಾಪವನ್ನು ತಟ್ಟಿಸಿಕೊಳ್ಳದೆ ನೀವು ಇದನ್ನು ಜಾರಿಗೆ ತರಬೇಕು. 1% ಮೀಸಲಾತಿಯನ್ನು ನಮಗೆ ವಿಶೇಷವಾಗಿ ಕಲ್ಪಿಸಿಕೊಡ್ಬೇಕು 59 ಅಲೆಮಾರಿ ಸಮುದಾಯಗಳಿಗೆ ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೇನೆ.